ಸಚಿವ ಎಚ್ಡಿಕೆ ಪೋಸ್ಟ್ ಕುರಿತಂತೆ ಕೈ ಶಾಸಕ ಉದಯ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕ ಉದಯ್ ಕಾಣೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಪೋಸ್ಟ್ ಒಂದನ್ನು ಹಾಕಿರ್ತಾರೆ. ಆ ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಶಾಸಕ ಕದಲೂರು ಉದಯ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದ ಜನರಿಗೆ ತಿಳಿದಿದೆ ಯಾರು ಕಾಣೆಯಾಗಿದ್ದಾರೆ ಅಂತ ಹೇಳಿ. ನಾನು ಯಾರದ್ದೋ 2-3 ಹೆಂಡತಿಯರ ಜೊತೆಗೆ ಇಲ್ಲ, ಯಾರೋ ಸಂಬಂಧವನ್ನ ಇಟ್ಕೊಂಡು ಹೋಟೆಲ್ನಲ್ಲಿ ಇಲ್ಲ, ಸ್ವಂತ ಅಪ್ಪನಿಗೆ ಹುಟ್ಟಿದ್ದವನು ಅಂತ ಹೇಳಿ ಇಂತಹ ಪೋಸ್ಟ್ ಅನ್ನ ಹಾಕಲ್ಲ. ಎಚ್ಡಿಕೆ ವಿರುದ್ಧ ಶಾಸಕ ಕದಲೂರು ಉದಯ್ ಈ ರೀತಿಯಾದಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಹಳ್ಳಿಯಲ್ಲಿ ಇದ್ದೇನೆ, ಹಳ್ಳಿ ಜನರ ಸೇವೆಯನ್ನ ಮಾಡ್ತಾ ಇದ್ದೇನೆ. ನಮ್ಮ ಸರ್ಕಾರ ಸಾಕಷ್ಟು ಅನುದಾನವನ್ನ ಕೊಟ್ಟಿದೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನ ನೀಡ್ತಾ ಇದ್ದೀನಿ. ನಾನು ಯಾರ ಜೊತೆಗೂ ಸಂಬಂಧವನ್ನ ಇಟ್ಕೊಂಡಿಲ್ಲ, ಹೋಟೆಲ್ನಲ್ಲಿಯೂ ಇಲ್ಲ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಪೋಸ್ಟ್ಗೆ ಸದ್ಯ ಶಾಸಕ ಕದಲೂರು ಉದಯ್ ಈ ರೀತಿಯಾಗಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಹೌದು, ಕ್ಷೇತ್ರದಲ್ಲಿ ಅವ್ರು ಲೀಡರ್ ಕಾಣೆಯಾಗಿದ್ದಾರೋ ನಿಮಗೆ ಗೊತ್ತು, ತಾಲೂಕಿನ ಜನಕ್ಕೆ ಗೊತ್ತು. ನಾವು ನಿರಂತರವಾಗಿ ಹಳ್ಳಿಲೇ ಇದ್ದೀವಿ, ಹಳ್ಳಿ ಜನರು ಸೇವೆ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಭಾಳಷ್ಟು ಅನುದಾನ ಕೊಟ್ಟಿದೆ. ಪ್ರತಿ ಗ್ರಾಮದಲ್ಲೂ ಬುದ್ಧಿ ಪೂಜೆ ಮಾಡಿ ರಸ್ತೆ, ಚರಂಡಿ, ಟ್ರೈನ್ಗಳನ್ನ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಜನರ ಮಧ್ಯೆ ಇದ್ದೀವಿ, ಬಡವ್ರ ಮಧ್ಯೆ ಇದ್ದೀವಿ. ನಾನು ಯಾರ್ದೋ 2 ಹೆಂಡ್ತಿರೋ 3 ಜನ ಹೆಂಡ್ತಿರೋ ಇಲ್ಲ, ಅಥವಾ ನಾನು ಯಾವುದೋ ಯಾರ ಜೊತೆ ಸಂಬಂಧ ಇಟ್ಕೊಂಡು ಯಾವುದೋ ಹೈಟೆಕ್ 5 ಸ್ಟಾರ್ ಹೋಟ್ಲೆಲ್ಲ ಹೋಗಿ ಕೂತ್ಕೊಂಡಿಲ್ಲ. ನಾನು ಇಲ್ಲಿ ಹಳ್ಳಿಲೇ ಇದ್ದೀನಿ ಅಲ್ರಿ. ನಾನು ನಿಮ್ಮ ಜೊತೆಲೇ ಇದ್ದೀನಿ ವಾರ ಇಡೀ ಪೂರ್ತಿ. ನನ್ನಿಂದ ಏನು ಯಾರಿಗೆ ಅಡಚಣೆ ಆಗಿದ್ದದ್ರಿ? ಯಾರು ನನ್ನಿಂದ ತೊಂದರೆ ಆಯ್ತು ಒಂದು ನೋಡ ಕರ್ಕೊಬಂದು ತೋರಿಸಿ, ಇಂಥವ್ರಿಂದ ನನಗೆ ತೊಂದರೆ ಆಯ್ತದೆ, ಇವ್ರು ಕರ್ಕೊಬನ್ರಿ. ಇವ್ರು ಏನು ಮಹಾರಾಜರು ವಂಶಸ್ಥರ? ಹುಟ್ತಾ ಇವ್ರ ಯೋಗ್ಯತೆ ಏನಿತ್ತು? ಇವ್ರ ಆಸ್ತಿ ಎಷ್ಟಿತ್ತು? ಇವಾಗ ಇವ್ರ ಆಸ್ತಿಗಳು ಎಷ್ಟಿವೆ? ಇವರೇನು ಮೂಟೆ ಹೊತ್ಬಿಟ್ಟು ಬುದ್ಧಿ ಅಗದ್ಬಿಟ್ಟು ಸಂಪಾದನೆ ಮಾಡೋಲ್ಲ. ನಾವರ ನಿಜವಾಗಿ ಜನಗಳ ಜೊತೆ ಜನಸೇವೆ ಮಾಡ್ಕೊಂಡಿದ್ದೀವಿ. ಇವ್ರೇನು ಮಾಡ್ಕೊಂಡವ್ರು? ಎಲ್ಲವ್ರಂತ ಅವ್ರ ಲೀಡ್ರು 2 ತಿಂಗಳಿಂದ ಇಲ್ಲಿ ಮಂಡ್ಯದಲ್ಲಿ ಕಾಣಲೇ ಇಲ್ಲ. ನಾವಾರ ಹೋದ್ರೆ 1 ದಿವಸ 2 ದಿವಸನೋ ಹೋಗ್ತೀವಿ ಬೆಂಗಳೂರಿಗೆ ಕೆಲಸ ಇದ್ರೆ. ಅದು ಏನೋ ಅಫಿಷಿಯಲ್ ಕೆಲಸ ಇದ್ರೆ. ನಾವು 4 ವರ್ಷದಿಂದ ವ್ಯವಹಾರ ವಹಿವಾಟನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ಏನಕ್ಕೆ? ಇಲ್ಲಿ ಬಂದಿದ್ದೀವಿ ಸಂಪೂರ್ಣವಾಗಿ ಸೇವೆ ಮಾಡಬೇಕು ಅಂತ. ಕೆಲಸ ಇಲ್ದವರು ಹಸುವಿಗೆ